ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಹಿಟ್ಟನ್ನು ನಾದ್ಕೊಳ್ಳೋದು ಬೇಡ ಮತ್ತು ಲಟ್ಟಣಿಯಿಂದ ಲಟ್ಸೋದು ಬೇಡ, ಸಿಂಪಲ್ಲಾಗಿ ಹೊಸ ವಿಧಾನದಲ್ಲಿ ಈ ರೀತಿ ಉಬ್ಬಿ ಬರುವಂಥ ಚಪಾತಿನ ಯಾವ ರೀತಿ ನಾವು ಕೇವಲ ನಿಮಿಷಗಳಲ್ಲಿ ಮಾಡ್ಕೊಳ್ಳೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮಗೆ ಈ ಚಪಾತಿ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡ್ರಿ. ಬರ್ರಿ ಹೆಂಗಿದ್ರೆ ಈ ಒಂದು ಉಬ್ಬಿ ಬರುವಂಥ ಚಪಾತಿನ ಹಿಟ್ಟನ್ನು ನಾದ್ಕೊಳ್ಳೋದೆ ಲಟ್ಟಿಸ್ದೆ ಯಾವ ರೀತಿ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಒಂದು ಸರ್ತಿ ನೀವು ಈ ವಿಧಾನದಾಗ ಚಪಾತಿನ ಟ್ರೈ ಮಾಡಿದ್ದ ಆದ್ರೆ ನೀವು ಯಾವತ್ತೂ ಹಿಟ್ಟನ್ನು ಕಲಸೋದೇ ಇಲ್ಲ ಮತ್ತು ಲಟ್ಸೋದೇ ಇಲ್ಲ. ಅಷ್ಟೊಂದು ಈಸಿ ಮೆಥಡ್ ಐತ್ರಿ. ಬ್ಯಾಚುಲರ್ಸ್ಗಳಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ. ಆರಾಮಾಗಿ ಅವರು ಸಿಂಪಲ್ಲಾಗಿ ಕೇವಲ ನಿಮಿಷಗಳಲ್ಲಿ ಚಪಾತಿನ ಮಾಡ್ಕೊಳ್ಬೋದು. ಇವಾಗ ನಾನು ಈ ಚಪಾತಿನ ಮಾಡೋಕೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೇನ್ರಿ. ಈ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ತೊಗೊಂಡೇನ್ರಿ ಮತ್ತು 3/4 ಕಪ್ ಆಗುವಷ್ಟು ನಾನಿಲ್ಲೇ ಮೈದಾ ಹಿಟ್ಟನ್ನ ತೊಗೊಂಡೇನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ಬೇಡ ಅಂದ್ರೆ ಗೋಧಿ ಹಿಟ್ಟಲೆ ಮಾತ್ರ ಈ ಒಂದು ಚಪಾತಿನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ಈ ಹಿಟ್ಟಿಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳಕತ್ತೇನೆ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ನೀಟಾಗಿ ಒಂದು ಸರ್ತಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿಂದ ಒಂದು 2-3 ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಯೂಸ್ ಮಾಡಾಕತ್ತೇನೆ ರೀ. ಅಡುಗೆ ಎಣ್ಣೆನ ಸೇರಿಸ್ಕೊಂಡಾಗಿಂದ ಒಂದು ಸರ್ತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದನ್ನು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ರೀತಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗ್ತೈತಿ. 2 ಕಪ್ ಆಗುವಷ್ಟು ಹಿಟ್ಟಿಗೆ ನಾನಿಲ್ಲೇ ಅದೇ ಕಪ್ಪಿಂದ 3 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ಸೇರಿಸ್ಕೊಳಕತ್ತೇನೆ ರೀ. ಈ ನೀರು ಬಿಸಿ ನೀರಲ್ಲ, ಸೇಮ್ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ನೀರನ್ನ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಈ ಹಿಟ್ಟು ದೋಸೆ ಕನ್ಸಿಸ್ಟೆನ್ಸಿ ಒಳಗೆ ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗಬೇಕು. ಜಾಸ್ತಿ ತಿಳುವಾನೂ ಆಗಬಾರ್ದು, ಈ ಕಡೆ ಜಾಸ್ತಿ ದಪ್ಪ ಕೂಡ ಹಿಟ್ಟು ಆಗಬಾರ್ದು. ನೋಡ್ರಿ ಇವಾಗ ನಾನಿಲ್ಲೇ ಅದೇ ಕಪ್ಪಿಂದ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಹಿಟ್ಟನ್ನು ಗಂಟುಗಳೇನೂ ಆಗಬಾರ್ದು ಆ ರೀತಿ ನೀಟಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಕೂಡ ಗಂಟುಗಳೇನು ಆಗ್ದಂಗೆ ನೀಟಾಗಿ ಈ ಹಿಟ್ಟನ್ನು ಒಂದು 3-4 ನಿಮಿಷ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಈ ಹಿಟ್ಟನ್ನು ನಾವು ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ತುಂಬ ಅಂದರೆ ತುಂಬ ಈಸಿ ಮೆಥಡ್ ಒಳಗೆ ಆರಾಮಾಗಿ ನಾವು ನಿಮಿಷಗಳಲ್ಲಿ ಚಪಾತಿನ ಮಾಡ್ಕೊಳ್ಬೋದು. ಅಷ್ಟೊಂದು ಈಸಿ ಐತ್ರಿ. ಬ್ಯಾಚುಲರ್ಸ್ಗಳಿರ್ಬೋದು ಅಥವಾ ಮನೆಯಲ್ಲಿ ಒಬ್ಬರೇ ಇರ್ಬೋದು, ಅವರಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಿಟ್ಟು ನಾದೋದು ಮತ್ತು ಲಟ್ಸೋಕೆ ನಿಮ್ಗೆ ಬರೋದಿಲ್ಲ ಅಂದ್ರೆ ನೀವು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಚಪಾತಿನ ಮಾಡ್ಕೊಳ್ಬೋದು. ಸೇಮ್ ನಾವು ಲಟ್ಸಿದಾಗ ಚಪಾತಿ ಯಾವ ರೀತಿ ಬರ್ತಾವಲ್ಲ ಅದೇ ರೀತಿ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಗಂಟುಗಳೇನು ಇರಲಾರ್ದಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 10-15 ನಿಮಿಷ ಈ ಹಿಟ್ಟನ್ನು ನೆನೆಸ್ಬೇಕಾಗ್ತೈತಿ. ಅಂದ್ರೆ ನಾವು ಈ ಚಪಾತಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ಅಥವಾ ಪಲ್ಯನ ಮಾಡ್ಕೊಳ್ಳೋ ಮಟ್ಟ ಈ ಹಿಟ್ಟು ನೆನೆದ್ರೆ ಸಾಕು. ನೋಡ್ರಿ ಇವಾಗ ನಾನಿಲ್ಲೇ 10 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಹಿಟ್ಟು ಪೂರ್ತಿಯಾಗಿ ನೆಂದೈತಿ. ಸೇಮ್ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ಇರಬೇಕು. ನೋಡ್ರಿ ಇವಾಗ ಚಪಾತಿ ಮಾಡೋಕೆ ಹಿಟ್ಟಂತೂ ಪೂರ್ತಿಯಾಗಿ ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ತವಾನ ಕಾಯೋದಕ್ಕಿಟ್ಟು ನಾವು ಆರಾಮಾಗಿ ಚಪಾತಿನ ಮಾಡ್ಕೊಳ್ಬೋದು. ಈ ರೀತಿ ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಮಾತ್ರ ಈ ಚಪಾತಿನ ನಾವು ಮಾಡ್ಕೊಳ್ಬೋದು. ನಾವು ಚಪಾತಿ ಮಾಡುವ ತವ ಇರ್ತೈತಲ್ಲ ಕಬ್ಬಿಣ ತವ, ಅದರೊಳಗೆ ಮಾಡಿದರೆ ಈ ಚಪಾತಿ ಬರೋದಿಲ್ಲ. ಈ ರೀತಿ ನಾನ್ ಸ್ಟಿಕ್ ಪ್ಯಾನೇ ಆಗಬೇಕು. ನೋಡ್ರಿ ಇವಾಗ ನಾನು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಒಂದೇ ಒಂದು ಡ್ರಾಪ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅಡುಗೆ ಎಣ್ಣೆನ ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ಈ ರೀತಿ ನಾವು ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪನೇ ಬಿಸಿ ಇರಬೇಕು. ಅಂದ್ರೆ ಉಗುರು ಬೆಚ್ಚಗೆ ಮಾತ್ರ ಇರಬೇಕು. ಜಾಸ್ತಿ ಖಡಕ್ಕಾಗಿ ಕಾಸ್ಕೊಂಡು ತವಾನ ಈ ಚಪಾತಿನ ಮಾಡ್ಕೊಳಕ್ಕೆ ಬರಂಗಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪನೇ ಇದು ತವ ಕಾದಿರಬೇಕು. ಆವಾಗ ನಾವು ಈ ಚಪಾತಿನ ಮಾಡ್ಕೊಳ್ಬೋದು. ಈ ರೀತಿ ಹಿಟ್ಟನ್ನು ನಾವು ತವಾ ಮೇಲೆ ಹಾಕಿ ಇದನ್ನು ತೀಡಬಾರ್ದು, ಜಸ್ಟ್ ಹಾಕಿ ಬಿಟ್ಬಿಡಬೇಕು. ಈ ರೀತಿ ಬಿಟ್ರೆ ನೋಡ್ರಿ ಇದು ಸ್ವಲ್ಪನೇ ಡ್ರೈ ಆಗ್ತೈತಿ. ಅಂದ್ರೆ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಚಪಾತಿನ ಬೇಯಿಸ್ಕೊಂಡ್ರೆ ಈ ಚಪಾತಿ ಬರ್ತೈತಿ. ಪೂರ್ತಿ ಹೈ ಫ್ಲೇಮ್ ಮಾಡ್ರೆ ಇದು ದೋಸೆ ಆಗ್ತೈತಿ, ಚಪಾತಿ ಆಗೋದಿಲ್ಲ. ಪೂರ್ತಿ ಲೋ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷ ಕಂಪಲ್ಸರಿಯಾಗಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಈ ರೀತಿ ಉಬ್ಬಿದಂಥ ಚಪಾತಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಾತಿರ್ಬೋದು ನೀವು, ನಾನು ಕೂಡ ಇಲ್ಲಿ ಒಂದು 5-6 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಇದನ್ನು ವಾಪಸ್ ತಿರುವಿ ಹಾಕಿ ಇದನ್ನು ಮತ್ತೆ ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡ್ತಾ ಇದನ್ನು ಬೇಯಿಸ್ಕೊಂಡ್ರೆ ಉಬ್ಬಿರುವಂಥ ಚಪಾತಿನ ನಾವು ಆರಾಮಾಗಿ ಈ ರೀತಿ ಮಾಡ್ಕೊಳ್ಬೋದು.
ನಾನು ಮತ್ತೆ ನಿಮ್ಗೆ ಹೇಳಾಕತ್ತೇನೆ, ಪೂರ್ತಿ ಹೈ ಫ್ಲೇಮ್ ಮಾಡಿದ್ರೆ ಇದು ಚಪಾತಿ ಆಗೋದಿಲ್ಲ, ದೋಸೆ ಆಗ್ತೈತಿ. ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿಟ್ಕೊಂಡು ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಮಾತ್ರ ಇದು ಚಪಾತಿ ಆಗ್ತೈತಿ. ನೋಡ್ರಿ, ಎರಡೂ ಕಡೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಹೈ ಫ್ಲೇಮ್ ಅಂದ್ರೆ ಮೀಡಿಯಂ ಫ್ಲೇಮ್ ಮಾಡಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಈ ರೀತಿ ಉಬ್ಬಿ ಬರುವಂಥ ಚಪಾತಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಈ ಚಪಾತಿನ ಈ ರೀತಿ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗ್ತೈತಿ. ಅಂದ್ರೆ ಇದು ಬೇಗ ಆಗೋದಿಲ್ಲ. ಮಿನಿಮಮ್ ಒಂದು ಚಪಾತಿ ಬೇಯಬೇಕಂದ್ರೆ 10 ನಿಮಿಷ ಬೇಕಾಗ್ತೈತಿ. ನೋಡ್ರಿ, ಇವಾಗ ನಾನು ಕೂಡ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಚಪಾತಿನ ಈ ರೀತಿ ಹಿಟ್ಟನ್ನು ಹಾಕಿ ಜಸ್ಟ್ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಗ್ತೈತಿ, ಜಾಸ್ತಿ ತೀಡಬಾರ್ದು. ಈ ರೀತಿ ನಿಧಾನವಾಗಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಚಪಾತಿನ ಬೇಯಿಸ್ಕೊಂಡ್ರೆ ನಾವು ಆರಾಮಾಗಿ ಉಬ್ಬಿದಂಥ ಚಪಾತಿನ ಮಾಡ್ಕೊಳ್ಬೋದು. ಹೈ ಫ್ಲೇಮ್ ಮಾಡ್ರೆ ಚಪಾತಿ ಆಗೋದಿಲ್ಲ, ಚಪಾತಿ ಬದಲಿಗೆ ಇದು ದೋಸೆ ಆಗ್ತೈತಿ. ನೋಡಾತಿರ್ಬೋದು ನೀವು, ನಾನು ಕೂಡ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳಕತ್ತೀನಿ. ಎರಡೂ ಬದಿಗೂ ಕೂಡ ಚಪಾತಿ ಸ್ವಲ್ಪ ಬೆಂದ ಮೇಲೆ ನಾವು ಇದನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿ ಸ್ವಲ್ಪ ಒತ್ತಿ ಇದನ್ನು ಬೇಯಿಸ್ಕೊಂಡ್ರೆ ಚಪಾತಿ ಉಬ್ಬಿ ಬರ್ತೈತಿ. ಇಲ್ಲಾಂದ್ರೆ ಚಪಾತಿ ಉಬ್ಬೋದಿಲ್ಲ, ನಾರ್ಮಲ್ ಆಗಿ ಬರ್ತೈತಿ. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಇದನ್ನು ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡಿ ಇದನ್ನು ಬೇಯಿಸ್ಕೊಳಕತ್ತೀನಿ. ಮತ್ತು ಈ ಚಪಾತಿ ನಾರ್ಮಲ್ ಆಗಿ ನಾವು ಚಪಾತಿನ ಲಟ್ಸಿ ಮಾಡ್ತೇವಲ್ಲ, ಆ ಚಪಾತಿಗಿಂತ ಒಂದು ಸ್ವಲ್ಪ ಇದು ದಪ್ಪವಾಗೇ ಬರ್ತೈತಿ. ಯಾಕಂದರೆ ನಾವು ಹಿಟ್ಟನ್ನು ಜಸ್ಟ್ ಇಲ್ಲಿ ಕಲಿಸಿ ತವಾ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ದಪ್ಪವಾಗೇ ಈ ಚಪಾತಿ ಬರ್ತೈತಿ. ಇದು ಸ್ವಲ್ಪ ಅರ್ಜೆಂಟ್ ಇದ್ದಾಗ, ಅಂದ್ರೆ ಕೈಗೆ ಏನಾದರೂ ಪೆಟ್ಟಾದಾಗ, ಹುಷಾರಿಲ್ದಾಗ ನಾವು ಹಿಟ್ಟನ್ನು ನಾದ್ಕೊಳಕ್ಕೆ ಆಗೋದಿಲ್ಲ ಅನ್ನುವಾಗ ಈ ಮೆಥಡ್ನ ನೀವು ಟ್ರೈ ಮಾಡ್ಬೋದು. ತುಂಬಾ ಪರ್ಫೆಕ್ಟ್ ಆದಂಥ ಚಪಾತಿನ ನಾವು ಮಾಡ್ಕೊಳ್ಬೋದ್ರಿ. ಈ ರೆಸಿಪಿ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಇಲ್ಲ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಲಟ್ಟಿಸ್ದ ಮತ್ತು ಹಿಟ್ಟನ್ನು ನಾದ್ಕೊಳ್ಳೋದ ಚಪಾತಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಚಪಾತಿ ಹೆಂಗೆ ಬಂತು ಅಂಥೇಳಿ. ನೋಡ್ರಿ, ಇವಾಗ ನಾನಿಲ್ಲೇ ಈ ಚಪಾತಿನ ತೋರ್ಸಾಕತ್ತೀನಿ. ಎಷ್ಟು ಸ್ಮೂತಾಗಿ ಚಪಾತಿ ಬರ್ತಾವಂದ್ರೆ ನೀವು ನಂಬೋದನ್ನೇ ಇಲ್ಲ. ಹತ್ತಿಯಷ್ಟು ಮೃದುವಾದ ಚಪಾತಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೋಡಾತಿರ್ಬೋದು ನೀವು, ಸೇಮ್ ನಾವು ಚಪಾತಿನ ಲಟ್ಸಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಈ ಚಪಾತಿನೂ ಕೂಡ ಬರ್ತೈತಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.